ಲೂಕನು ಬರೆದಂಥ ಸುವಾರ್ತೆ 22ನೇ ಅಧ್ಯಾಯ 45ನೇ ವಾಕ್ಯ. ಆತನು ಪ್ರಾರ್ಥನೆ ಮುಗಿಸಿ ಎದ್ದು ಶಿಷ್ಯರ ಬಳಿಗೆ ಬಂದು ದುಃಖ ಭಾರದಿಂದ ಇವರಿಗೆ ನಿದ್ರೆ ಹತ್ತಿರುವುದನ್ನು ಕಂಡು ಅವರಿಗೆ, ನೀವು ನಿದ್ರೆ ಮಾಡುವುದೇನೋ, ಏಳಿರಿ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂದು ಹೇಳಿದನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಗೆತ್ಸಮನೆ ತೋಟದಲ್ಲಿ ಪ್ರಾರ್ಥಿಸುತ್ತಾ ಇರುವಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಇಡೀ ಲೋಕದ ಎಲ್ಲ ಜನರ ಪಾಪಗಳು ಯೇಸು ಕ್ರಿಸ್ತನ ಮೇಲೆ ಹೊರಿಸಲ್ಪಟ್ಟು ಆತನು ಆ ಪಾಪಗಳಿಗಾಗಿ ತನ್ನ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟು ಯಜ್ಞವಾಗಬೇಕಾದಂಥ ಬಲಿಯಾಗಬೇಕಂತ ಸಮಯವು ಬಹಳ ಹತ್ತಿರವಾಗಿದೆ. ಆದ್ದರಿಂದ ಯೇಸು ಕ್ರಿಸ್ತನು ಅದರ ಭಾರದಿಂದ ತಂದೆಯ ಬಳಿಯಲ್ಲಿ ಪ್ರಾರ್ಥಿಸುತ್ತಾ ಇದ್ದಾನೆ. ಹಾಗೆ ತನ್ನ ಭಾರವನ್ನು ಹಂಚಿಕೊಳ್ಳುವಂತೆ ಅಥವಾ ಬರಲಿಕ್ಕಿರುವಂಥ ಶೋಧನೆಗಳ ಕಾಲದಲ್ಲಿ ತಮ್ಮನ್ನು ತಪ್ಪಿಸಿಕೊಳ್ಳುವಂತೆ ತನ್ನ ಶಿಷ್ಯರಿಗೆ ಆತನು ಪ್ರಾರ್ಥಿಸುವಂತೆ ಹೇಳುವಾಗ ಅವರಾದರೂ ನಿದ್ರೆ ಮಾಡುವವರಾಗಿ, ನಡೆಯಲಿರುವಂಥ ವಿಷಯಗಳ ಅರಿವೇ ಇಲ್ಲದವರಾಗಿ, ಯೇಸು ಕ್ರಿಸ್ತನ ಮಾತುಗಳನ್ನು ಕೂಡ ಸರಿಯಾಗಿ ಗ್ರಹಿಸಿಕೊಳ್ಳುವುದಕ್ಕಾಗದೇ ಇರುವಂಥ ಒಂದು ಹಂತದಲ್ಲಿ ಇದ್ದರು. ಯೇಸು ಕ್ರಿಸ್ತನವರ ಬಳಿಗೆ ಬಂದು, ನೀವು ನಿದ್ರೆ ಮಾಡುವುದೇನು, ಏಳಿ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿಯೂ ಕೂಡ ಶಿಷ್ಯರಿಗೆ ಪ್ರಾರ್ಥಿಸುವುದಕ್ಕೆ ಆಗಲಿಲ್ಲ. ಕಾರಣ, ಅವರು ಯೇಸು ಕ್ರಿಸ್ತನನ್ನು ಗಮನಿಸುವುದನ್ನು, ಆತನು ಹೇಳುವುದನ್ನು ಸ್ಪಷ್ಟವಾಗಿ ಕೇಳುವುದನ್ನು ಮರೆತು ಬಿಟ್ಟಿದ್ದರು. ಅದರಲ್ಲಿ ಅವರು ಗಮನವನ್ನು ಕೊಡದೆ ಇದು ಏನೋ ಒಂದು ಸಾಧಾರಣವಾದಂಥ ದಿನ, ಸಾಧಾರಣವಾಗಿಯೇ ಎಲ್ಲವೂ ಕೂಡ ನಡೆಯುತ್ತಾ ಇದೆ ಅಂದುಕೊಂಡದ್ದರಿಂದ ಪ್ರಾರ್ಥಿಸಬೇಕು ಎಂಬಂಥ ಒಂದು ಎಚ್ಚೆತ್ತುಕೊಳ್ಳುವಿಕೆ ಅವರಲ್ಲಿ ಬರದೇ ಹೋಯಿತು. ನಂತರ ಬಂದಂಥ ಶೋಧನೆಗಳಲ್ಲಿ ಎಲ್ಲರೂ ಕೂಡ ಬಿದ್ದು ಹೋದರು. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಯಾವಾಗ ದೇವರನ್ನು ದೃಷ್ಟಿಸಿ ಆತನ ಮನೋಭಾವವನ್ನು ಅರಿತುಕೊಳ್ಳುವುದಕ್ಕಾಗದೆ ಹೋಗುತ್ತೇವೋ, ಆತನ ಯೋಚನೆ, ಆತನ ಹೃದಯ ಹೇಗಿದೆ ಎಂಬುದನ್ನು ತಿಳಿಯದೆ ಹೋಗುತ್ತೇವೋ, ಅಥವಾ ದೇವರು ಹೇಳಿದರೂ ಕೂಡ ಅದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಎಲ್ಲವೂ ಕೂಡ ಸಾಧಾರಣವಾಗಿ, ಎಲ್ಲವೂ ಕೂಡ ಯಥಾಪ್ರಕಾರವಾಗಿ ಏನೋ ನಡೆಯಬೇಕು, ನಡೆಯುತ್ತದೆ ಎಂಬಂಥ ಆಲೋಚನೆಗಳಿಂದ ಜೀವಿತವನ್ನು ನಡೆಸುತ್ತೇವೋ, ದಿನಗಳನ್ನು ಕಳೆಯುತ್ತೇವೋ, ಆಗ ನಾವು ಪ್ರಾರ್ಥಿಸಬೇಕಂತ ವಿಧಗಳಲ್ಲಿ ಪ್ರಾರ್ಥಿಸುವುದಕ್ಕಾಗದೆ, ಜಯಿಸಬೇಕಂತ ವಿಧಗಳಲ್ಲಿ ಜಯಿಸುವುದಕ್ಕಾಗದೆ ಅನೇಕ ಬಾರಿ ಸೋಲುಗಳಲ್ಲಿ ಬೀಳುವುದಕ್ಕೆ ಕಾರಣವಾಗಿ ಬಿಡುತ್ತದೆ. ದೇವರು ನಮ್ಮನ್ನು ಎಚ್ಚರಿಸುವಾಗ ತಕ್ಷಣವೇ ಎಚ್ಚೆತ್ತುಕೊಂಡು ಮಾಡಬೇಕಾದ ಕಾರ್ಯಗಳನ್ನು ಮಾಡಬೇಕು. ಹಾಗೆ ದೇವರನ್ನು ಯಾವಾಗಲೂ ಕೂಡ ನಾವು ದೃಷ್ಟಿಸುತ್ತಾ ಇರಬೇಕು. ಆತನ ಮನೋಭಾವ ಹೇಗಿದೆ, ಆತನು ಯಾವ ರೀತಿಯಾಗಿ ಇದ್ದಾನೆ, ಆತನ ಹೃದಯದ ಭಾರವೇನು, ಇದೆಲ್ಲವನ್ನು ಕೂಡ ಗ್ರಹಿಸಿಕೊಳ್ಳುವಂಥ ಒಂದು ಜ್ಞಾನ, ಗ್ರಹಿಸಿಕೊಳ್ಳುವಂಥ ಒಂದು ಪ್ರಜ್ಞೆ ನಮ್ಮಲ್ಲಿ ಇರುವುದಾದರೆ ನಾವು ನಮ್ಮ ಪ್ರಾರ್ಥನೆ ಜೀವಿತವನ್ನು ಶಕ್ತವಾಗಿ, ವಿಶೇಷವಾದ ಬಲದಿಂದಲೂ ಘನತೆಯಿಂದಲೂ ಮುನ್ನಡೆಸಬಹುದಾಗಿದೆ. ಅದನ್ನು ಮರೆತು ಬಿಟ್ಟರೆ ಪ್ರಾರ್ಥನೆಯು ಸರ್ವೇ ಸಾಧಾರಣವಾಗಿ ಇರುತ್ತದೆ. ಅದನ್ನು ಮೀರಿ ದೊಡ್ಡದಾಗಿ ಬರುವಂಥ ಶೋಧನೆಗಳನ್ನು ನಮ್ಮಿಂದ ಜಯಿಸುವುದಕ್ಕಾಗದೆ ಹೋಗಿಬಿಡುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ಎಚ್ಚೆತ್ತುಕೊಳ್ಳಿರಿ. ದೇವರನ್ನು ದೃಷ್ಟಿಸಿ ಆತನ ಮನೋಭಾವವನ್ನು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಸಮರ್ಪಿಸಿರಿ. ಆ ಒಂದು ಪ್ರಜ್ಞೆಯಿಂದ ಜೀವಿಸಿರಿ. ಮುಖ್ಯವಾಗಿ ದೇವರನ್ನು ಹೇಳುವಾಗ ಅದನ್ನು ಆ ಕ್ಷಣವೇ ವಿಧೇಯರಾಗಿ ನೆರವೇರಿಸುವುದಾದರೆ ಖಂಡಿತವಾಗಿ ಶೋಧನೆಗಳನ್ನು ಜಯಿಸಬಹುದು. ತಡೆಗಳನ್ನು ಮುರಿದು ಕ್ರಿಸ್ತನ ಬಲದಿಂದಲೂ, ಆತನ ಜ್ಞಾನದಿಂದಲೂ, ಆತನ ಅಧಿಕಾರದಿಂದಲೂ, ಕೃಪೆಯಿಂದಲೂ ಪೂರ್ಣ ಜಯಶಾಲಿಗಳಾಗಿ ಬದಲಾಗಬಹುದು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ನಿನ್ನ ಹೃದಯದ ಭಾರವನ್ನು ಅರಿತುಕೊಳ್ಳದೆ, ನೀನಪ್ಪ ಯಾವ ಕಾಲ ಬರುತ್ತಾ ಇದೆ ಎಂಬುದಾಗಿ ಅರಿತು ಅದರ ವಿಷಯವಾಗಿ ಭಾರದಿಂದ ಪ್ರಾರ್ಥಿಸುತ್ತಾ ಇರುವುದನ್ನು ತಿಳಿದುಕೊಳ್ಳದೆ ಕರ್ತನೆ, ಶಿಷ್ಯರಪ್ಪ ಏನೋ ಸಾಧಾರಣವಾಗಿ ಅಂದುಕೊಂಡದ್ದರಿಂದ ಆ ದಿವಸ ಅವರು ಎಚ್ಚರವಾಗಿದ್ದು ಪ್ರಾರ್ಥಿಸುವುದಕ್ಕಾಗಲಿ, ಆ ಶೋಧನೆಗಳನ್ನು ಜಯಿಸುವುದಕ್ಕಾಗಲಿ
ಜಯಿಸುವುದಕ್ಕಾಗಲಿ ಆಗದೆ ಹೋಯಿತು. ನನ್ನನ್ನು ಕೇಳ್ತಾ ಇರುವಂಥ ಯಾರ ಜೀವಿತವೂ ಕೂಡ ಆ ರೀತಿಯಾಗಿ ಅಸಡ್ಡೆಯಾಗಿರಬಾರದು. ಈ ದಿವಸಗಳಲ್ಲಿ ನೀನು ಹೇಳುವಾಗ ಎಚ್ಚೆತ್ತುಕೊಳ್ಳಬೇಕು, ನಿನ್ನ ಹೃದಯವನ್ನು ಅರಿತು ಜೀವಿಸಬೇಕು. ನಿನ್ನ ಅಪ್ಪ ಸ್ತೋತ್ರರಾಜ ಆಗ್ರಹಗಳನ್ನು ನೆರವೇರಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ನಮ್ಮನ್ನು ಅದಕ್ಕಾಗಿ ಸಮರ್ಪಿಸ್ತಾ ಇದ್ದೇವೆ ಕರ್ತನೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥಿಸಬೇಕೆಂಬುದನ್ನು ನಿಮ್ಮ ಆಲೋಚನೆಗಳ ಮೂಲಕವಾಗಿ ನಮಗೆ ತಿಳಿಯಪಡಿಸಿರಿ. ನಿಮ್ಮ ಆತ್ಮನ ಮೂಲಕವಾಗಿ ಅಪ್ಪ ನಮ್ಮನ್ನು ಪ್ರಾರ್ಥನೆಯಲ್ಲಿ ದೃಢತೆಯಲ್ಲಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಶೋಧನೆಗಳನ್ನು ಜಯಿಸಿ ಸೈತಾನ ಉರುಳುಗಳನ್ನು ಹರಿದು ಹಾಕಿ ತಡೆಗಳನ್ನು ಮುರಿದು ಅವನನ್ನು ಸೋಲಿಸಿ ಜಯಶಾಲಿಗಳಾಗುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು, ಘನಪಡಿಸು ಕರ್ತನೆ. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.